ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರ. ಇಂದು ಶ್ರೀಮದ್ ದೇವಿ ಭಾಗವತದ ತೃತೀಯ ಸ್ಕಂದದಲ್ಲಿ ಹೇಳಲ್ಪಟ್ಟಿರುವ ಸುದರ್ಶನನೆಂಬ ರಾಜಕುಮಾರನ ಕಥೆಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಉಪತ್ಯನ ಕಥೆಯನ್ನು ಹೇಳಿದಂತಹ ಭಗವಾನ್ ವೇದವ್ಯಾಸರು ಜನಮೇಜಯನಲ್ಲಿ ದೇವಿಯ ಏಕಾಕ್ಷರದ ಮಹಿಮೆಯಿಂದ ಸುದರ್ಶನ ಎಂಬ ರಾಜಕುಮಾರನು ಯಾವ ರೀತಿಯಾಗಿ ತನ್ನ ರಾಜ್ಯವನ್ನು ಮರಳಿ ಪಡೆದ ಎಂಬಂತಹ ಕಥೆಯನ್ನು ಹೇಳುತ್ತಾರೆ. ಹಿಂದೆ ಅಯೋಧ್ಯ ಪಟ್ಟಣವನ್ನು ಧ್ರುವಸಂಧಿ ಎಂಬಂತಹ ರಾಜನು ಆಳ್ವಿಕೆ ಮಾಡುತ್ತಿದ್ದನು. ಅವನು ಸತ್ಯವಾದಿಯು, ಧರ್ಮಾತ್ಮನು, ಪವಿತ್ರ ವ್ರತಗಳನ್ನು ಪಾಲನೆ ಮಾಡುವವನು ಆಗಿದ್ದನು. ಅವನಿಗೆ ಇಬ್ಬರು ಪತ್ನಿಯರು, ಮನೋರಮೆ ಹಾಗೂ ಲೀಲಾವತಿ ಎಂಬಂತಹ ಇಬ್ಬರು. ಮನೋರಮೆಯಲ್ಲಿ ಅವನಿಗೆ ಸುದರ್ಶನನೆಂಬ ಮಗನು ಜನಿಸಿದರೆ, ಲೀಲಾವತಿಯ ಉದರದಿಂದ ಶತ್ರುಜಿತನೆಂಬ ಕುಮಾರನು ಹುಟ್ಟಿದನು. ರಾಜನು ತನ್ನ ಚಿಕ್ಕ ಪತ್ನಿಯಾದ ಲೀಲಾವತಿಯನ್ನು, ಚಿಕ್ಕ ಮಗನಾದ ಶತ್ರುಜಿತುವನ್ನು ಹೆಚ್ಚಾಗಿ ಪ್ರೀತಿಸುತ್ತಿದ್ದನು. ಒಮ್ಮೆ ಮಹಾರಾಜನು ಮೃಗಯ ವಿಹಾರಕ್ಕಾಗಿ ಕಾಡಿಗೆ ಹೋದನು. ಬೇಟೆಯಾಡುತ್ತಾ ಮುಂದೆ ಹೋಗುತ್ತಿರಬೇಕಾದರೆ ಸಿಂಹವೊಂದು ಆತನ ಮೇಲೆ ದಾಳಿ ಮಾಡಿತು. ಬಲಿಷ್ಠವಾದ ಸಿಂಹದೊಡನೆ ಹೋರಾಟ ಮಾಡುತ್ತಾ ರಾಜನು ಮರಣ ಹೊಂದಿದನು. ರಾಜ್ಯದಲ್ಲಿ ಕೋಲಾಹಲವಾಯಿತು. ಕಲೆಯವರದ ದಾಹ್ಯ ಸಂಸ್ಕಾರವು ನೆರವೇರಿತು. ರಾಜನ ತರುವಾಯ ಹಿರಿಯ ಮಗನಾದ ಸುದರ್ಶನನು ಪಟ್ಟಕ್ಕೆ ಬರಬೇಕು ಎಂಬುದಾಗಿ ಕುಲಪುರೋಹಿತರಾದ ವಶಿಷ್ಠರು, ಮಂತ್ರಿ ಪರಿವಾರದವರು ನಿರ್ಧರಿಸಿದರು. ಈ ಸಂಗತಿಯನ್ನು ಕೇಳಿ ಕಿರಿಯ ರಾಣಿಯಾದ ಲೀಲಾವತಿಯ ತಂದೆಯಾದ ಯುಧಾಜಿತುವು ತನ್ನ ರಾಜಧಾನಿಯಾದ ಉಜ್ಜಯಿನಿಯಿಂದ ಸೈನ್ಯ ಸಮೇತನಾಗಿಯೇ ಬಂದನು. ಆಗ ಹಿರಿಯ ರಾಣಿಯಾದ ಮನೋರಮೆಯು ತನ್ನ ತಂದೆಯಾದ ವೀರಸೇನನಿಗೆ ವಿಚಾರವನ್ನು ತಿಳಿಸಿದಳು. ಕಲಿಂಗ ದೇಶದ ಅಧಿಪತಿಯಾದ ವೀರಸೇನನು ತನ್ನ ಸೈನ್ಯದೊಂದಿಗೆ ಅಲ್ಲಿಗೆ ಬಂದನು. ವ್ಯಾಜ್ಯ ನಡೆಯಿತು. ಎರಡೂ ಪಕ್ಷಗಳು ವಾದ ವಿವಾದಗಳನ್ನು ನಡೆಸಿದರು. ಸಿಂಹಾಸನಕ್ಕೆ ಸುದರ್ಶನನೇ ಬಾಧ್ಯಸ್ಥನೆಂದು ರಾಜಗುರು ವಶಿಷ್ಠನು, ಮಂತ್ರಿಗಳು, ಸಭಾಸದರು ನಿರ್ಣಯಿಸಿದರು. ಆದರೆ ಲೀಲಾವತಿಯ ಕುಮಾರ ಶತ್ರುಜಿತುವಿಗಿಂತಲೂ ಯೋಗ್ಯರು ಬೇರೆ ಯಾರೂ ಇಲ್ಲ. ಶತ್ರುಜಿತುವು ಸುದರ್ಶನಿಗಿಂತ ಶೂರನು, ಸದ್ಗುಣಿಯು, ರಾಜಲಕ್ಷಣಗಳು ಉಳ್ಳವನು ಎಂಬುದಾಗಿ ಆತನ ಅಜ್ಜನಾದ ಯುಧಾಜಿತುವು ಸಾರಿದನು. ಪರಿಣಾಮ ಹೊಯ್ ಕೈಗಳು ನಡೆಯಿತು. ಯುದ್ಧದಲ್ಲಿ ಯುಧಾಜಿತುವು ಮೇಲ್ಗೈಯನ್ನು ಸಾಧಿಸಿದನು. ವೀರಸೇನನು ಅವಸಾನ ಹೊಂದಿದನು. ವೀರಸೇನನ ಸಾವನ್ನು ತಿಳಿದ ಮನೋರಮೆಯು ತನ್ನ ಮಗನಾದ ಸುದರ್ಶನನನ್ನು, ವಿದಲ್ಲ ಎಂಬಂತಹ ಮಂತ್ರಿಯನ್ನು, ಒಬ್ಬ ದಾಸಿಯನ್ನು ಕರೆದುಕೊಂಡು ನೇರವಾಗಿ ಕಾಡಿಗೆ ಹೋಗಿ ಭರದ್ವಾಜ ಮುನಿಯ ಆಶ್ರಮವನ್ನು ಸೇರಿದಳು. ಆ ಮಹರ್ಷಿಯಲ್ಲಿ ತನಗೆ ರಕ್ಷಣೆಯನ್ನು ಕೊಡಬೇಕು ಎಂಬುದಾಗಿ ಕೇಳಿಕೊಂಡಳು. ಭರದ್ವಾಜನು ಮನೋರಮೆಯನ್ನು ಉದ್ದೇಶಿಸಿ ಕರುಣೆಯಿಂದ, ಪವಿತ್ರವ್ರತ ಪಾಲನೆ ಮಾಡುವ ಕಲ್ಯಾಣಿ, ನೀನು ನಿನ್ನ ರಾಜಕುಮಾರನು ಈ ಆಶ್ರಮದಲ್ಲಿ ನಿಶ್ಚಿಂತರಾಗಿ ಇರಬಹುದು. ಯಾವ ಶತ್ರುವು ಕೂಡ ನಿನ್ನ ಕೂದಲನ್ನು ಕೊಂಕಿಸಲಾರ. ನನ್ನ ಆಶ್ರಮದಲ್ಲಿರುವವರೆಗೆ ನಿನ್ನ ಶಾಂತಿಗೆ ಭಂಗ ಬರಲಾರದು. ಮುಂದೆ ನಿನ್ನ ಮಗನು ಸಾರ್ವಭೌಮನಾಗುವನು. ಅವನ ಸಿಂಹಾಸನ ಅವನಿಗೆ ಖಂಡಿತವಾಗಿ ದೊರೆಯುವುದು ಎಂದು ಹೇಳಿ ಮಹಾರಾಣಿ, ರಾಜಕುಮಾರ, ಮಂತ್ರಿ ಹಾಗೂ ದಾಸಿಗೆ ತನ್ನ ಆಶ್ರಮದಲ್ಲಿ ರಕ್ಷಣೆ ಇತ್ತನು. ಯುದ್ಧವು ಮುಗಿದು ಯುಧಾಜಿತುವು ಅಯೋಧ್ಯ ನಗರಿಯನ್ನು ಪ್ರವೇಶಿಸಿ ಮನೋರಮೆ ಹಾಗೂ ಸುದರ್ಶನಿಗಾಗಿ ಹುಡುಕಾಟ ಮಾಡಿದಾಗ ಅವರು ವಿದಲ್ಲ ಎಂಬಂತಹ ಮಂತ್ರಿ ಹಾಗೂ ದಾಸಿಯೊಂದಿಗೆ ರಾಜ್ಯದಿಂದ ಓಡಿ ಹೋದಂತಹ ವಿಚಾರವು ತಿಳಿಯಿತು. ಎಲ್ಲ ಕಡೆಗೆ ಯುಧಾಜಿತುವು ಗೂಢಾಚಾರರನ್ನಟ್ಟಿದ. ತನ್ನ ಮೊಮ್ಮಗನಿಗೆ ಪಟ್ಟವನ್ನು ಕಟ್ಟಿದ. ಕೆಲವು ದಿನಗಳ ಬಳಿಕ ಯುಧಾಜಿತುವಿನ ಗೂಢಾಚಾರರು ಬಂದು ಮಹಾರಾಣಿ ಮನೋರಮೆ ಹಾಗೂ ಸುದರ್ಶನನು ಭರದ್ವಾಜರ ಆಶ್ರಮದಲ್ಲಿ ಇದ್ದಾರೆ ಎಂಬಂತಹ ವಿಚಾರವನ್ನು ತಿಳಿಸಿದರು.
ಆಗ ಯುಧಾಜಿತುವು ತನ್ನ ಸೈನ್ಯ ಸಹಿತವಾಗಿ ಭರದ್ವಾಜರ ಆಶ್ರಮದ ಸಮೀಪಕ್ಕೆ ಬಂದು ಮನೋರಮೆ ಹಾಗೂ ಸುದರ್ಶನರನ್ನು ತನ್ನ ವಶಕ್ಕೆ ಒಪ್ಪಿಸುವಂತೆ ಕೇಳಿಕೊಂಡನು. ಆಗ ಭರದ್ವಾಜ ಮಹರ್ಷಿ ಅದು ಖಂಡಿತ ಸಾಧ್ಯವಿಲ್ಲ ಎಂಬುದಾಗಿ ಯುಧಾಜಿತುವಿನ ಆಸೆಯನ್ನು ನಿರಾಕರಿಸಿದನು. ಇದರಿಂದ ಕುಪಿತಗೊಂಡಂತಹ ಯುಧಾಜಿತುವು ಭರದ್ವಾಜ ಮುನಿಗೆ ಯುದ್ಧದ ಭಯವನ್ನು ಹುಟ್ಟಿಸುವ ಪ್ರಯತ್ನ ಮಾಡಿದನು. ಆಗ ಭರದ್ವಾಜ ಮಹರ್ಷಿಗಳು ರಾಜನನ್ನು ಉದ್ದೇಶಿಸಿ, ಮಹಾರಾಜ, ಯಾವತ್ತಿದ್ದರೂ ಬ್ರಹ್ಮಬಲವೇ ಶ್ರೇಷ್ಠವಾದುದು. ನೀನು ಬಲಪೂರ್ವಕವಾಗಿ ಸುದರ್ಶನನನ್ನು ಮನೋರಮೆಯನ್ನು ಇಲ್ಲಿಂದ ಕೊಂಡು ಹೋಗುವಂತಿಲ್ಲ. ಶತ್ರುವು ಸಣ್ಣವನೆಂದು ಉಪೇಕ್ಷೆ ಮಾಡಿದರೆ ಮುಂದೆ ಶತ್ರುಜಿತುವಿಗೆ ಅನಿಷ್ಟವಾಗುವುದು ಎಂದು ತಿಳಿಸಿ ಸುದರ್ಶನನನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳುವ ನಿನ್ನ ಆಸೆಯನ್ನು ಬಿಟ್ಟುಬಿಡು ಎಂಬುದಾಗಿ ಹೇಳಿದನು. ಆಗ ಪ್ರಧಾನಮಂತ್ರಿಯು ವಿನಯದಿಂದ, ಮಹಾರಾಜ, ಭರದ್ವಾಜ ಮಹರ್ಷಿಯು ಶಾಪಾದಪಿ ಶರಾದಪಿ ಶಕ್ತಿಯನ್ನು ಹೊಂದಿದವನು. ಆತನು ವಿಶ್ವಾಮಿತ್ರನಂತೆ ಇರುವವನು. ಆದ್ದರಿಂದ ನಾವು ಮುನಿಯೊಂದಿಗೆ ಹೋರಾಟ ಮಾಡುವುದನ್ನು ಬಿಟ್ಟು ಮುಂದೆ ಕಾಲಕ್ಕಾಗಿ ಕಾಯೋಣ ಎಂಬುದಾಗಿ ಸಲಹೆಯನ್ನಿತ್ತನು. ಮಂತ್ರಿಯ ಮಾತಿನಂತೆ ಯುಧಾಜಿತುವು ಅಲ್ಲಿಂದ ಹಿಂತಿರುಗಿ ಹೋದನು. ಸುದರ್ಶನನು 11 ವರ್ಷದವನಾದನು. ಭಾರದ್ವಾಜನು ಅವನಿಗೆ ಉಪನಯನ ಸಂಸ್ಕಾರವನ್ನು ಮಾಡಿ ವಿದ್ಯಾಭ್ಯಾಸ ಕೊಡತೊಡಗಿದನು. ಅವನಿಗೆ ಧನುರ್ವಿದ್ಯೆಯನ್ನು ಹೇಳಿಕೊಡಲಾರಂಭಿಸಿದನು. ಸುದರ್ಶನನು ಭರದ್ವಾಜರ ಉಪದೇಶದಂತೆ ಭಗವತಿ ಜಗದಂಬೆಯ ಉಪಾಸನೆಯಲ್ಲಿ ತೊಡಗಿದನು. ಅವನಿಗೆ ಆದಿಶಕ್ತಿಯ ಬೀಜಮಂತ್ರವು ತನ್ನಿಂದ ತಾನೇ ಸ್ಫೂರ್ತವಾಯಿತು. ಬೀಜಮಂತ್ರದ ಪ್ರಭಾವದಿಂದ ಸುದರ್ಶನನು ಸಾಂಗೋಪಾಂಗ, ಧನುರ್ವೇದ, ನೀತಿಶಾಸ್ತ್ರ ಮೊದಲಾದ ವಿದ್ಯೆಗಳಲ್ಲಿ ನಿಷ್ಣಾತನಾದನು. ಅವನಿಗೆ ಭಗವತಿ ಆದಿಮಾಯೆಯ ಸಾಕ್ಷಾತ್ಕಾರವಾಯಿತು. ಅವಳು ಸುದರ್ಶನನಿಗೆ ಧನುರ್ಬಾಣಗಳನ್ನು, ಕವಚಗಳನ್ನು ಕೊಟ್ಟು ಆಶೀರ್ವದಿಸಿದಳು. ಈ ಕಡೆಯಿಂದ ಕಾಶಿರಾಜನಾದಂತಹ ಸುಬಾಹುವಿನ ಕುಮಾರಿ ಶಶಿಕಲೆಯು ಅತ್ಯಂತ ರೂಪವತಿಯಾಗಿದ್ದಳು. ಯೌವನ ಸಂಪನ್ನೆಯೂ ಆದಂತಹ ಅವಳಿಗೆ ಭರದ್ವಾಜ ಆಶ್ರಮದಲ್ಲಿದ್ದ ಅತ್ಯಂತ ಶೂರನು, ಸದ್ಗುಣವಂತನು, ರೂಪವಂತನೂ ಆದ ಸುದರ್ಶನನೆಂಬ ರಾಜಕುಮಾರನ ಸಂಗತಿಯು ತಿಳಿಯಿತು. ರಾಜಕುಮಾರಿಯು ಅವನನ್ನೇ ವರಿಸಬೇಕು ಎಂಬುದಾಗಿ ಇಚ್ಛೆಯನ್ನು ವ್ಯಕ್ತಪಡಿಸಿದಳು. ಭಗವತಿ ಜಗದಂಬೆ ಅವಳಿಗೆ ಸ್ವಪ್ನದಲ್ಲಿ ದರ್ಶನ ಕೊಟ್ಟು, ರಾಜಕುಮಾರಿ, ನೀನು ಲಕ್ಷಣ ಸಂಪನ್ನನಾದ ರಾಜಕುಮಾರ ಸುದರ್ಶನನನ್ನು ಪತಿಯಾಗಿ ಹೊಂದುವೆ. ಅವನು ನನ್ನ ಪರಮಭಕ್ತನು. ಕೆಲ ಕಾಲದಲ್ಲಿ ನಿನ್ನ ರಾಜ್ಯಕ್ಕೆ ಅವನು ಬರುವವನಿದ್ದಾನೆ. ಆ ಬಳಿಕ ತನ್ನ ರಾಜ್ಯದ ಅಧಿಪತಿಯಾಗುವನು ಎಂಬುದಾಗಿ ವರದಾನವನ್ನು ಮಾಡಿದಳು. ಜಗದಂಬೆಯ ಸ್ವಪ್ನ ದರ್ಶನದ ವಿಚಾರವನ್ನು ಮಹಾರಾಣಿಯಲ್ಲಿ ರಾಜಕುಮಾರಿಯು ತಿಳಿಸಿದಳು. ಆದರೆ ಸುಬಾಹುವಿಗೆ ರಾಜ್ಯಭ್ರಷ್ಟನಾದ ಸುದರ್ಶನನಿಗೆ ತನ್ನ ಮಗಳನ್ನು ಕೊಡುವುದು ಇಷ್ಟವಿರಲಿಲ್ಲ. ಈ ಕಾರಣದಿಂದ ಅವನು ರಾಜಕುಮಾರಿಗೆ ಸ್ವಯಂವರವನ್ನು ಏರ್ಪಡಿಸಿದನು. ಎಲ್ಲ ಕಡೆ ಸ್ವಯಂವರದ ವಾರ್ತೆಯು ಹೋಯಿತು. ಅರಣ್ಯದಲ್ಲಿದ್ದ ರಾಜಕುಮಾರ ಸುದರ್ಶನನಿಗೂ ಈ ವಿಚಾರವು ತಿಳಿಯಿತು. ಅವನು ಭರದ್ವಾಜರ ಹೇಳಿಕೆಯಂತೆ ನೇರವಾಗಿ ಕಾಶ್ಮೀರ ದೇಶಕ್ಕೆ ಬಂದನು. ತನಗೆ ಪ್ರತಿಕೂಲವಾದಂತಹ ಪರಿಸ್ಥಿತಿಯಲ್ಲಿ ಆತನು ಒಬ್ಬನೇ ಬಂದುದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಆಗ ಸುದರ್ಶನನು ದಿಟ್ಟತನದಿಂದ, ನಾನು ನಿರ್ಗತಿಕನು, ಕರುಣಾಳು, ಭಾರದ್ವಾಜನ ಆಶ್ರಮದಲ್ಲಿದ್ದವನು, ಭಗವತಿ ಜಗದಂಬೆಯ ಕೃಪಾಛತ್ರದಲ್ಲಿ ಬಾಳುವವನು. ನಾನು ಸ್ವಯಂವರವನ್ನು ನೋಡಲಿಕ್ಕೆ ಬಂದಿರುವೆ. ಭಗವತಿಯ ರಕ್ಷಣೆಯಲ್ಲಿದ್ದ ನನಗೆ ಯಾವ ಭಯವೂ ಇಲ್ಲ. ಅವಳು ರಾಜನನ್ನು ಆಳನ್ನಾಗಿ ಮಾಡುವ ಹಾಗೂ ಆಳನ್ನು ರಾಜನನ್ನಾಗಿ ಮಾಡುವ ಶಕ್ತಿ ಉಳ್ಳವಳು. ನನಗೆ ಯಾರೂ ಆಮಂತ್ರಣವನ್ನು ಕಳುಹಿಸಿಲ್ಲ. ಭಗವತಿಯ ಆಜ್ಞೆಯಂತೆ ಇಲ್ಲಿಗೆ ಬಂದಿರುವೆನು. ನನ್ನ ವೈರಿಗಳು ಇಲ್ಲಿ ಬಂದಿರಬಹುದು, ಆದರೆ ನನಗೆ ಜಗದಂಬೆಯ ಕೃಪಾಛತ್ರದ ರಕ್ಷಣೆ ಉಂಟು. ನನಗೆ ಯಾರ ಅಪಾಯವೂ ಇಲ್ಲ, ನನಗೆ ಯಾರ ಭಯವೂ ಇಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದನು.
ಸುದರ್ಶನನು ಆಡಿದ ಮಾತು ಕೇಳಿ ಯುಧಾಜಿತುವು ಅವನನ್ನು ಹಿಡಿದು ವಧಿಸಬೇಕೆಂದು ಯೋಚಿಸಿದನು. ಅಷ್ಟರಲ್ಲಿ ರಾಜಕುಮಾರಿ ಶಶಿಕಲೆಯು ಸರ್ವಾಭರಣ ಭೂಷಿತಳಾಗಿ ಅಲ್ಲಿಗೆ ಬಂದು ತಂದೆಯನ್ನು ಉದ್ದೇಶಿಸಿ, ಮಹಾರಾಜ, ಸುದರ್ಶನನನ್ನು ಬಿಟ್ಟು ನಾನು ಯಾರನ್ನು ಅಂಗೀಕರಿಸುವುದಿಲ್ಲ. ಸುದರ್ಶನನೇ ನನ್ನ ಪತಿಯು. ಭಗವತಿ ಭುವನೇಶ್ವರಿಯ ಆಜ್ಞೆಯಂತೆ ನಾನು ಈ ನಿಶ್ಚಯ ಮಾಡಿದ್ದೇನೆ. ಈ ಕಾರ್ಯದಲ್ಲಿ ನೀನು ನನ್ನ ಮನಸ್ಸಿನ ವಿರುದ್ಧ ಹೋಗಬೇಡ. ನಿನ್ನ ಕಾರ್ಯದಲ್ಲಿ ಯಾವನಾದರೂ ವಿಘ್ನವನ್ನು ಮಾಡಿದರೆ ಅದನ್ನು ನಿವಾರಣೆ ಮಾಡಲು ಆದಿಶಕ್ತಿಯ ಅನುಗ್ರಹಕ್ಕೆ ಪಾತ್ರನಾದ ಸುದರ್ಶನನು ಸಮರ್ಥನಿರುವನು. ನೀನು ವೈದಿಕ ವಿಧಿಯಿಂದ ವಿವಾಹ ಸಂಸ್ಕಾರವನ್ನು ನೆರವೇರಿಸು. ನಾನು ಪತಿಯೊಡನೆ ಇಲ್ಲಿಂದ ಪ್ರಯಾಣ ಮಾಡುವೆನು. ಭಗವತಿ ಚಂಡಿಕಾದೇವಿ ನಮ್ಮನ್ನು ಕಾಪಾಡಲು ಸಮರ್ಥಳು ಎಂಬುದಾಗಿ ಹೇಳಿದನು. ಸುಬಾಹುರಾಜನು ಪುತ್ರಿಯ ಮಾತು ಕೇಳಿ ಸಂತೋಷಪಟ್ಟನು. ಅವನ ಇಚ್ಛೆಯಂತೆ ವಿವಾಹ ಕಾರ್ಯವನ್ನು ನೆರವೇರಿಸಬೇಕೆಂದು ಯೋಚಿಸಿ ಅವಳನ್ನು ಅರಮನೆಗೆ ಕಳಿಸಿದನು. ಆಗ ಅವನು ರಾಜಕುಮಾರರನ್ನು ಉದ್ದೇಶಿಸಿ, ನೀವೆಲ್ಲರೂ ಇಂದು ನಿಮ್ಮ ನಿಮ್ಮ ಶಿಬಿರಕ್ಕೆ ತೆರಳಿ ನಾನು ರಾಜಕುಮಾರಿಯೊಡನೆ ಸಮಾಲೋಚನೆ ಮಾಡುವೆನು. ಅವಳ ಇಚ್ಛೆಗೆ ವಿರುದ್ಧವಾಗಿ ನಾನು ಏನನ್ನೂ ಮಾಡಲಾರೆ. ನೀವು ನಾಳೆ ಇಲ್ಲಿಗೆ ಬನ್ನಿರಿ. ನಿಮಗಾಗಿ ನಿಮ್ಮ ನಿಮ್ಮ ಶಿಬಿರಗಳಲ್ಲಿ ಯೋಗ್ಯವಾದ ಆತಿಥ್ಯ ವ್ಯವಸ್ಥೆ ಮಾಡಲ್ಪಟ್ಟಿದೆ ಎಂದು ಹೇಳಿದನು. ಸ್ವಯಂವರ ಮಂಟಪದಿಂದ ಎಲ್ಲ ರಾಜಕುಮಾರರು ಹೊರಟು ಹೋದರು. ಸುಬಾಹುವು ಅರಮನೆಗೆ ಬಂದನು. ಅವನು ಅಂದೇ ವಿಧಿಪೂರ್ವಕವಾಗಿ ತನ್ನ ಮಗಳು ಶಶಿಕಲೆಯ ವಿವಾಹವನ್ನು ಸುದರ್ಶನನೊಡನೆ ನೆರವೇರಿಸಿದನು. ವಿವಾಹ ಕಾಲದಲ್ಲಿ ಸುದರ್ಶನನಿಗೂ ಶಶಿಕಲೆಗೂ ಹೇರಳವಾದ ಕಾಣಿಕೆಗಳು ದೊರೆತವು. ಅವನು ನೇರವಾಗಿ ಅಲ್ಲಿಂದ ಭರದ್ವಾಜರ ಆಶ್ರಮಕ್ಕೆ ಬಂದನು. ತರುವಾಯ ಅವಳ ಮಹಾರಾಣಿ ಮನೋರಮೆಯ ಬಳಿಗೆ ಬಂದು, ಅಯೋಧ್ಯೆಯ ಮಹಾರಾಣಿಯಾದ ಮನೋರಮಾದೇವಿ, ನೀನು ರಾಜ್ಯಭ್ರಷ್ಟರಾಗಿದ್ದಳು ಒಳ್ಳೆಯ ಗುಣಾಢ್ಯಳು. ನಿನ್ನ ಕುಮಾರನು ಅನುರೂಪನಾಗಿರುವುದರಿಂದ ನಾನು ಅವನಿಗೆ ನನ್ನ ಪುತ್ರಿಯನ್ನು ಅರ್ಪಿಸಿದೆನು. ನೀನು ನನ್ನ ರಾಜ್ಯಕ್ಕೆ ಬರಬೇಕು. ಅಷ್ಟು ಮಾತ್ರ ಅಲ್ಲ, ನಾನು ಅವನನ್ನು ನನ್ನ ರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿ ನಾನೇ ಅವನ ಸೇನಾಧಿಕಾರಿಯಾಗಿ ಕೆಲಸ ಮಾಡುವೆನು. ಅವನಿಗೆ ನಾನು ನನ್ನ ರಾಜ್ಯದ ಭಾಗವನ್ನು ಕೊಡುವೆನು. ಅನೇಕ ಶೂರ ರಾಜಕುಮಾರರು ಆಗಮಿಸಿದ್ದರು. ಸುದರ್ಶನನಿಗೆ ನನ್ನ ಮಗಳನ್ನು ಅರ್ಪಿಸಿದ್ದರ ಕಾರಣವೆಂದರೆ ನಿನ್ನ ಕುಮಾರನು ತೇಜಸ್ವಿಯು, ಪ್ರತಾಪಶಾಲಿಯು, ಸದ್ಗುಣಿಯು, ಭಗವತಿ ಜಗದಂಬೆಯ ಕೃಪಾಪಾತ್ರನೂ ಆಗಿದ್ದಾನೆ. ನನ್ನ ಪುತ್ರಿಯ ಸ್ವಪ್ನದಲ್ಲಿ ಜಗದಂಬೆಯು ಸಾಕ್ಷಾತ್ಕಾರ ಮಾಡಿಕೊಂಡು ಆ ದೇವಿಯ ಆಜ್ಞೆಯನ್ನು ನನಗೆ ತಿಳಿಸಿರುವಳು. ನನಗೆ ಯಾವ ಭಯವೂ ಇಲ್ಲ. ಎಂತಹ ಆಪತ್ತು ಬಂದರೂ ನಾನು ಎದುರಿಸಲು ಸಿದ್ಧನು. ಭಗವತಿಯ ಅನುಗ್ರಹದಿಂದ ಸುದರ್ಶನನಿಗೆ ಅವನ ರಾಜ್ಯವು ನಿಶ್ಚಿತವಾಗಿ ದೊರೆಯುವುದೆಂಬ ಭರವಸೆ ನನಗುಂಟು. ನೀನು ನಿಶ್ಚಿಂತಳಾಗಿ ನನ್ನ ರಾಜ್ಯದಲ್ಲಿ ಇರಬಹುದು ಎಂಬುದಾಗಿ ಹೇಳಿದನು. ಮಹಾರಾಣಿ ಮನೋರಮೆಯು ಆನಂದದಿಂದ, ಸುಬಾಹು ಮಹಾರಾಜ, ಗುಣಗ್ರಾಹಿಯಾದ ನಿನ್ನ ಗುಣಕ್ಕೆ ನಾನು ಮೆಚ್ಚಿದ್ದೇನೆ. ರಾಜ್ಯಭ್ರಷ್ಟನಾದ ನನ್ನ ಮಗನಿಗೆ ನಿನ್ನ ರೂಪವತಿಯೂ ಗುಣವತಿಯೂ ಆದ ಕುಮಾರಿಯನ್ನು ಅರ್ಪಿಸಿದೆ. ಹತಭಾಗ್ಯರಾದ ನಮ್ಮನ್ನು ದೈವಶಾಲಿಯನ್ನಾಗಿ ಮಾಡಿದೆ. ನಾನು ಧನ್ಯಳು ಎಂಬುದಾಗಿ ಹೇಳಿದನು. ಸುದರ್ಶನನಿಗೂ ಶಶಿಕಲೆಗೂ ನಡೆದ ಪಾಣಿಗ್ರಹಣದ ವಿಚಾರವು ಸ್ವಯಂವರಕ್ಕಾಗಿ ಬಂದಂತಹ ಎಲ್ಲ ರಾಜರಿಗೂ ರಾಜಕುಮಾರರಿಗೂ ತಿಳಿಯಿತು. ಸ್ವಯಂವರ ಮಂಟಪದಲ್ಲಿ ತಮ್ಮನ್ನು ಅಪಮಾನ ಮಾಡಿದರು ಎಂಬುದಾಗಿ ಅವರು ಮಾತಾಡಿಕೊಂಡರು. ಮಹಾರಾಜ ಸುಬಾಹು ಅಲ್ಲಿಗೆ ಬಂದು, ಮಹಾನುಭಾವ ರಾಜರೇ, ರಾಜಕುಮಾರರೇ, ನೀವು ನನ್ನನ್ನು ಕ್ಷಮಿಸಿರಿ. ರಾಜಕುಮಾರಿಯ ಮನದ ವಿರುದ್ಧವಾಗಿ ನಾನೇನು ಮಾಡುವಂತಿರಲಿಲ್ಲ. ಸ್ವಯಂವರವನ್ನು ನೆರವೇರಿಸಿದ್ದರೂ ನನ್ನ ಕುಮಾರಿಯು ಸುದರ್ಶನನಿಗೆ ಮಾಲೆ ಹಾಕುತ್ತಿದ್ದಳು. ಹಾಗೆ ಮಾಡಿದ್ದರೆ ಅವನ ವೈರಿಗಳಿಂದ ಸ್ವಯಂವರ ಮಂಟಪವು ರಣರಂಗವಾಗುತ್ತಿತ್ತು. ಮಂಗಳ ಮಹೋತ್ಸವವು ಬದಲು ರಕ್ತದ ಕೋಡಿಯು ಹರಿಯಬಾರದೆಂಬುದಾಗಿ ಭಾವಿಸಿ ಅವಳ ವಿವಾಹವನ್ನು ಮಾಡಿಬಿಟ್ಟೆನು. ಭೋಜನ ಮಾಡಿ ವಧೂವರರಿಗೆ ಆಶೀರ್ವಾದ ಮಾಡಿ ಎಂಬುದಾಗಿ ವಿನಂತಿಸಿಕೊಂಡನು. ಆಗ ಅಲ್ಲಿದ್ದ ರಾಜಕುಮಾರರು ರಾಜರು ಅವಮಾನ ಅವಮಾನ ಎಂಬುದಾಗಿ ಹೇಳಿ ಸುಬಾಹುವನ್ನು ಸುದರ್ಶನನನ್ನು ಸಂಹರಿಸಿ ರಾಜಕುಮಾರಿಯನ್ನು ವಶಪಡಿಸಿಕೊಳ್ಳುತ್ತೇವೆ ಎಂಬುದಾಗಿ ಹೇಳಿದರು. ಇನ್ನೂ ಕೆಲವು ರಾಜರು, ಇನ್ನು ಏನು ಮಾಡಿದರೇನು ಪ್ರಯೋಜನ, ಸುಮ್ಮನೆ ನಮ್ಮ ಸ್ಥಾನಕ್ಕೆ ಹೊರಟು ಹೋಗುವುದು ವಿಹಿತ ಎಂಬುದಾಗಿ ಹೇಳಿದರು. ಹೆಚ್ಚಿನವರು ಸುಬಾಹುವಿನ ಅರಮನೆಯಲ್ಲಿ ನಿಲ್ಲದೆ ಇಲ್ಲಿ ರಣರಂಗವಾಗುವುದು ಬೇಡವೆಂದು ಹೇಳಿ ತಮ್ಮ ತಮ್ಮ ರಾಜ್ಯಕ್ಕೆ ಹೊರಟು ಹೋದರು.
ಭಗವತಿ ಜಗದಂಬೆಯು ನಿನಗೆ ಕಲ್ಯಾಣ ಮಾಡಲಿ ಎಂದು ಸುಬಾಹು ಅಳಿಯನಿಗೆ ಹೇಳಿದನು. ಮಗಳಿಗೂ ಅಳಿಯನಿಗೂ ಆಶೀರ್ವಾದ ಮಾಡಿ ಭರದ್ವಾಜರ ಆಶ್ರಮಕ್ಕೆ ನಿರೋಪ ಕೊಟ್ಟನು. ತರುವಾಯ ಅವನು ಸೇನೆಯೊಡನೆ ಅಳಿಯನ ಹಾಗೂ ಮಗಳ ಬೆಂಗಾವಲಿಗಾಗಿ ಹೊರಟನು. ಸುದರ್ಶನನು ಶಶಿಕಲೆಯು ಭಗವತಿ ಚಂಡಿಕಾದೇವಿಯ ಹೆಸರಿನಿಂದ ಜಯಘೋಷ ಮಾಡುತ್ತಾ ರಥದಲ್ಲಿ ಸಾಗುತ್ತಾ ಮುಂದೆ ಹೋದರು. ರಾಜಧಾನಿಯ ಮಹದ್ವಾರವನ್ನು ದಾಟಿದ ಕೂಡಲೇ ವೈರಿರಾಜರು ಯುದ್ಧಕ್ಕೆ ಸಿದ್ಧನಾಗಿ ನಿಂತುದನ್ನು ನೋಡಿದ ಸುದರ್ಶನನು ಶ್ರೀ ಭಗವತಿ ಭವಾನಿಯನ್ನು ಸ್ಮರಿಸ ಹತ್ತಿದನು. ಆ ದೇವಿಯ ಏಕಾಕ್ಷರ ಕಾಮಮಂತ್ರದಿಂದ ಪಠಿಸತೊಡಗಿದನು. ಕೂಡಲೇ ರಣವಾದ್ಯಗಳು ಮೊಳಗಿದವು. ಉಜ್ಜಯಿನಿಯ ಯುಧಾಜಿತುವು ಅವನ ಮೊಮ್ಮಗನಾದ ಶತ್ರುಜಿತುವು ಧನುಷ್ಟೇಂಕಾರ ಮಾಡುತ್ತಾ ತಮ್ಮ ಸೇನೆಯೊಡನೆ ಕಾಳಗಕ್ಕೆ ಅಣಿಯಾದರು. ಯುದ್ಧಾರಂಭವಾಯಿತು. ಸುದರ್ಶನನ ಮೈಯಲ್ಲಿ ದುರ್ಗೆಯು ಪ್ರವೇಶ ಮಾಡಿದಂತಾಯಿತು. ಅವನ ಸೈನಿಕರಲ್ಲಿ ದೈವೀ ಶಕ್ತಿ ಸಂಚಾರವಾಯಿತು. ಸುಮೂಲವಾದ ಯುದ್ಧದಲ್ಲಿ ಯುಧಾಜಿತುವು ಶತ್ರುಜಿತುವು ಗತ ಪ್ರಾಣರಾದರು. ಆಗ ದುರ್ಗಾದೇವಿಯು ಸುದರ್ಶನನನ್ನು ಸುಬಾಹುವನ್ನು ಶಶಿಕಲೆಯನ್ನು ಉದ್ದೇಶಿಸಿ, ನೀವು ನನ್ನ ಭಕ್ತರು, ನ್ಯಾಯ ನೀತಿಯಿಂದ ನಡೆದು ನನ್ನನ್ನು ಆರಾಧಿಸಿದ್ದಕ್ಕಾಗಿ ನಿಮಗೆ ಜಯ ಸಂಪಾದನೆ ಮಾಡಿಕೊಟ್ಟಿದ್ದೇನೆ. ಇನ್ನು ಸುದರ್ಶನ ತನ್ನ ಪತ್ನಿಯೊಡನೆ ಅಯೋಧ್ಯೆಗೆ ತೆರಳಿ ಅಲ್ಲಿ ಅವನ ಪಟ್ಟಾಭಿಷೇಕ ಮಹೋತ್ಸವ ನೆರವೇರಲಿ ಎಂದು ವಿಧಿಸಿದಳು. ಸುದರ್ಶನ ತನ್ನ ಪರಿವಾರದೊಂದಿಗೆ ಅಯೋಧ್ಯೆಗೆ ಬಂದನು. ತನ್ನ ಮಲತಾಯಿಯಾದ ಲೀಲಾವತಿಯನ್ನು ಬಹುಪರಿಯಾಗಿ ಸಂತೈಸಿದನು. ಮಡಿದ ರಾಜಕುಮಾರ ಶತ್ರುಜಿತು ಎಂದು ಭಾವಿಸಲು ವಿನಂತಿಸಿದನು. ಸುಮುಹೂರ್ತದಲ್ಲಿ ಅಯೋಧ್ಯ ರಾಜಸಿಂಹಾಸನಕ್ಕೆ ಸುದರ್ಶನನು ಒಡೆಯನಾದನು. ಪಟ್ಟಾಭಿಷೇಕ ಸಮಾರಂಭ ವಿಜೃಂಭಣೆಯಿಂದ ನೆರವೇರಿತು. ಅಯೋಧ್ಯೆಯಲ್ಲಿ ದೇವಿಯ ನವರಾತ್ರ ವ್ರತವು ಪ್ರತಿ ವರ್ಷವೂ ನೆರವೇರತೊಡಗಿತು. ಶ್ರೀಕ್ಷೇತ್ರ ಕಾಶಿಯಲ್ಲಿ ಸುಬಾಹುರಾಜನು ಭಗವತಿ ದುರ್ಗಾದೇವಿಯ ಮಂದಿರವನ್ನು ನಿರ್ಮಿಸಿ ಅಲ್ಲಿಯೂ ನವರಾತ್ರಿ ಮಹೋತ್ಸವವನ್ನು ನೆರವೇರಿಸತೊಡಗಿದನು. ಹಿಂದಕ್ಕೆ ಅಯೋಧ್ಯೆಯ ಪತಿಯಾದ ಶ್ರೀರಾಮನು ಕಿಷ್ಕಿಂಧೆಯಲ್ಲಿ ದೇವಿಯ ನವರಾತ್ರಿಯನ್ನು ನೆರವೇರಿಸಿ ಭಗವತಿ ಸೀತೆಯನ್ನು ಪಡೆದನು. ಸುಶೀಲನೆಂಬ ಬಡವೈಶ್ಯನು ದೇವಿಯ ನವರಾತ್ರಿ ಉತ್ಸವವನ್ನು ವಿದ್ಯುಕ್ತವಾಗಿ ಜರುಗಿಸಿ ಕೃತಾರ್ಥನಾದನು. ಇದೇ ರೀತಿಯಲ್ಲಿ ಸುದರ್ಶನನು ದೇವಿಯ ಆರಾಧನೆಯನ್ನು ಮಾಡಿ ಸ್ವರ್ಗಕ್ಕೆ ಹೋದನು ಎಂಬುದಾಗಿ ಜನಮೇಜಯ ಮಹಾರಾಜನಿಗೆ ವೇದವ್ಯಾಸ ಮುನಿಯು ಸುದರ್ಶನ ರಾಜಕುಮಾರನ ಕಥೆಯನ್ನು, ದೇವಿಯ ಶಕ್ತಿಯನ್ನು ತಿಳಿಸುತ್ತಾನೆ. ನಮಸ್ಕಾರ. ನಾಳೆ ದೇವಿ ಭಾಗವತ ಆಧಾರಿತ ಇನ್ನೊಂದು ಉಪಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ.